ಇವತ್ತು ನಾನು ನರಸಿಂಹಸ್ವಾಮಿದು ಉಗ್ರ ಅವತಾರ ನೋಡ್ಬಿಟ್ಟೆ. ಈಗಾಗಲೇ ನಾನು ನನ್ನ ವಿಡಿಯೋಗಳಲ್ಲಿ ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕ್ಷೇತ್ರದಲ್ಲಿ ದೇವರ ಜೊತೆಗೆ ಒಂದು ಸ್ಕೂಲ್ ಕೂಡ ಇದೆ. ಈ ಸ್ಕೂಲಿಂದ ನನಗೆ ಆ ಸ್ಕೂಲ್ ಡೇಗೆ ಇನ್ವಿಟೇಷನ್ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ಒಂದೊಂದು ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ರೆ ಗಂಧಕ್ಕಿಂತ ಪರಿಮಳ ಅನ್ನಂಗೆ ಒಂದಕ್ಕಿಂತ ಒಂದು ಸಾಕತ್ತಾಗಿತ್ತು. ನಾನು ಕೂಡ ಒಂದೊಂದೇ ಹಾಡನ್ನ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಸಾಕತ್ತಾಗಿ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರು. ಎಲ್ಲ ಶೈಲಿಯ ಡ್ಯಾನ್ಸು, ಎಲ್ಲ ರಾಜ್ಯಗಳ ಡ್ಯಾನ್ಸ್ ಕೂಡ ಆಡಿಸಿದ್ರು. ಅದೇ ರೀತಿಯಾಗಿ ಎಲ್ಲ ಲ್ಯಾಂಗ್ವೇಜ್, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ದು ಸಾಂಗ್ ಇತ್ತು. ನಮ್ಮ ಅಪ್ಪು ಬಾಸ್ ನನ್ನ ಫೇವ್ರೇಟ್ ಸಾಂಗ್ ಕೂಡ ಪ್ಲೇ ಮಾಡಿಸ್ಬಿಟ್ರು. ಆಮೇಲೆ ಬಂತು ನೋಡಿ ಎಲ್ರು ಮೈ ರೋಮಾಂಚನ ಅನ್ನೋ ಪರ್ಫಾರ್ಮೆನ್ಸು, ನಮ್ಮ ಭಕ್ತ ಪ್ರಹ್ಲಾದ ಸಿನಿಮಾದು. ಅದಂತೂ ಅಲ್ಟಿಮೇಟ್ ಆಗಿತ್ತು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಪರ್ಫಾರ್ಮೆನ್ಸ್ ಅಂತೂ ಶೋನ ಸ್ಟೀಲ್ ಮಾಡಿಬಿಡ್ತು. ಇದನ್ನ ಕೊರಿಯೋಗ್ರಾಫ್ ಮಾಡಿದವ್ರಿಗಂತೂ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ. ಪರ್ಫಾರ್ಮೆನ್ಸ್ ಯಾವ ರೇಂಜಿಗಿತ್ತು ಅಂದರೆ ಅಲ್ಲಿರೋರೆಲ್ಲ ಭಕ್ತಿಯಿಂದ ಎದ್ದು ನಿಂತ್ಕೊಂಡು ಕೈ ಮುಗಿತಾ ಇದ್ರು. ಬರೀ ಅವ್ರು ಮಾತ್ರ ಅಲ್ಲ, ಸ್ಕೂಲಿನ ಟೀಚರ್ಸ್ ಕೂಡ ಭಕ್ತಿಯಿಂದ ಕೈ ಮುಕ್ಕೊಂಡು ಚಪ್ಪಾಳೆ ತಟ್ಕೊಂಡು ಆ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ರು. ನೀವು ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಈ ಪರ್ಫಾರ್ಮೆನ್ಸು ಮುಗಿತಿದ್ದಾಗೆ ಫೈನಲ್ ಆಗಿ ಅಲ್ಲಿರೋ ಸ್ಕೂಲಿನ ಎಲ್ಲ ಟೀಚರ್ಸ್ ಕೂಡ ಡ್ಯಾನ್ಸ್ ಆಡಿದ್ರು. ತುಂಬ ಅಚ್ಚುಕಟ್ಟಾಗಿ ಡ್ಯಾನ್ಸ್ ಆಡಿ ಒಂದು ಅನ್ಯೋನ್ಯತೆಯನ್ನು ಮೆರೆದ್ರು. ಅಲ್ಲಿ ನೀವೇ ನೋಡಿ ನಾನು ಆಗಲೇ ಹೇಳ್ದಂಗೆ ಈ ಸ್ಕೂಲು ಹರಿಹರ ಕ್ಷೇತ್ರದಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ವಾತಾವರಣ. ನೀವೆಲ್ಲ ಒಂದ್ಸಲ ಈ ಸ್ಕೂಲ್ನ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮಕ್ಕಳನ್ನ ಸೇರಿಸಿ. ಇಷ್ಟ ಹೇಳ್ತಾ ಇರ್ತೀನಿ, ಬ್ಲಾಗ್ ಮುಗಿಸ್ತೀನಿ. ಜೈ ಆಂಜನೇಯ.